ಬಿಜೆಪಿಗೆ, ಹಿಂದುಳಿದ ವರ್ಗಗಳ ಇಲಾಖೆಗೆ ಅನುದಾನ ನೀಡಿದ ರಾಜ್ಯ ಸರ್ಕಾರಕ್ಕೆ, ಹಲೋ ಭಾರತ್ ಮಾತಾಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ರಾಜ್ಯದ ಯಾವುದೇ ಉದ್ದಗಲಕ್ಕೂ ನೋಡಿದಾಗ ಒಂದು ರಸ್ತೆಯ ಗುಂಡಿ ಮುಚ್ಚಲಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಜನಸಾಮಾನ್ಯರ ಬದುಕಿನಲ್ಲಿ ಕೇವಲ ಆಟವನ್ನು ಆಡುವಂತ ಕೆಲಸವನ್ನ ಇವರು ಈ ಸರ್ಕಾರ ಮಾಡ್ತಾ ಇದೆ. ಹಿಂದೂ ವಿರೋಧಿ ಧೋರಣೆಯನ್ನ ತಾಳ್ತಾ ಇದೆ. ರಾಜ್ಯದ ಉದ್ದಗಲಕ್ಕೂ ಹಿಂದೂ ಕಾರ್ಯಕರ್ತರನ್ನ ಮೇಲೆ ಹಲ್ಲೆಗಳನ್ನ ಮಾಡುವಂಥದ್ದು, ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನ ಹಾಕಿಸುವಂಥದ್ದು, ಹಿಂದೂ ಸಂಘಟನೆ ಮುಖಂಡರ ಮೇಲೆ ಅವಮಾನಕಾರಿಯಾದಂಥ ರೀತಿಯಲ್ಲಿ ಅವ್ರನ್ನ ನಡೆಸ್ಕೊಳ್ಳೋದು, ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇರ್ತಕ್ಕಂಥ ಕ್ಷೇತ್ರಗಳಿಗೆ, ಭಾರತೀಯ ಜನತಾ ಪಾರ್ಟಿಯ ನಾಯಕರು ಇರ್ತಕ್ಕಂಥ ಕ್ಷೇತ್ರಗಳಿಗೆ ಅನುದಾನವನ್ನು ಕಡಿತಗೊಳಿಸೋದು, ಇದು ಕಾಂಗ್ರೆಸ್ ನೇತೃತ್ವದ ಇವತ್ತು ರಾಜ್ಯ ಸರ್ಕಾರದ ಕೆಲಸ. ಇವತ್ತು ಕಳೆದ 1.5 ವರ್ಷದಿಂದ ಈ ರಾಜ್ಯಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ನಾವು ಹಿಂದುಳಿದ ವರ್ಗಕ್ಕೆ ಸೇರಿದಂತ ಮುಖ್ಯಮಂತ್ರಿ ನಾನು ಹಿಂದುಳಿದ ವರ್ಗದ ಹೆಸರಿನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಅಧಿಕಾರ ಹಿಡಿದ್ರು, ಆ ಅಧಿಕಾರ ಹಿಡಿದಂತ ಸಂದರ್ಭದಲ್ಲಿ ಆ ಹಿಂದುಳಿದ ವರ್ಗದ ಸಮುದಾಯ ಬಹಳ ನಿರೀಕ್ಷೆ ಇಟ್ಕೊಂಡಿತ್ತು. ಒಬ್ಬ ಹಿಂದುಳಿದ ವರ್ಗದ ಮುಖಂಡ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ದು ಏನು ಹಿಂದುಳಿದ ಸಮುದಾಯಕ್ಕೆ ಅತಿ ಹೆಚ್ಚಿನ ಅನುದಾನ ಮತ್ತು ಸಹಕಾರವನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏನು ಅವತ್ತು ಜನ ನಂಬಿದ್ರು. ಆದರೆ ಅಂತ ಸಮುದಾಯ ಇವತ್ತು ನಿರಾಶೆಗೊಂಡಿದೆ. ಕಾರಣ ಏನಪ್ಪಾ ಅಂದ್ರೆ, ಒಟ್ಟು ಸುಮಾರು 12ರಿಂದ 15 ಹಿಂದುಳಿದ ವರ್ಗಗಳಿಗೆ ಸೇರಿದ ನಿಗಮ ಇದೆ. ಕಳೆದ ಫೆಬ್ರವರಿಯಲ್ಲಿ ಮಂಡಿಸಿದಂತ ಬಜೆಟ್ನಲ್ಲಿ 1600 ಕೋಟಿ ರೂಪಾಯಿ ನಾನು ಆ ಹಿಂದುಳಿದ ವರ್ಗಗಳ ನಿಗಮಕ್ಕೆ ಕೊಡ್ತೀನಿ. ಅದ್ರ ಮೂಲಕ ಹಿಂದುಳಿದ ವರ್ಗವನ್ನು ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಅನುದಾನ ಕೊಟ್ಟು ಈ ವರ್ಗಕ್ಕೆ ನ್ಯಾಯ ದೊರಕಿಸ್ತೀನಿ ಅಂತ ಏನು ಸಿದ್ದರಾಮಯ್ಯನವರು ಹೇಳಿದ್ರು, ಈಗ 10 ತಿಂಗಳ ಅಂದ್ರೆ ಒಂದು ವರ್ಷದಲ್ಲಿ 1.5 ವರ್ಷದಿಂದ ಕೇವಲ 135 ಕೋಟಿ ರೂಪಾಯಿ ಮಾತ್ರ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಸಂವಿಧಾನದಲ್ಲಿ ಯಾವುದೇ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಆದರೆ ಸಂವಿಧಾನವನ್ನ ವಿರೋಧ ಮಾಡಿ ಅಲ್ಪಸಂಖ್ಯಾತರಿಗೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಹಾಗಾಗಿ ಸಂವಿಧಾನದ ರಕ್ಷಣೆ ಅಂತ ಹೇಳುವಂತ ಸಿದ್ದರಾಮಯ್ಯ ಅವರು ಸಂವಿಧಾನವನ್ನ ಗಾಳಿಗೆ ತೂರುವಂತ, ಸಂವಿಧಾನವನ್ನ ಅವಹೇಳನಕಾರಿ ಮಾಡುವಂತ, ಸಂವಿಧಾನಕ್ಕೆ ಅಗೌರವವನ್ನು ತೋರಿಸುವಂತ, ಸಂವಿಧಾನವನ್ನ ಗಾಳಿಗೆ ತೂರುವಂತ ಕೆಲಸವನ್ನ ಸಿದ್ದರಾಮಯ್ಯ